ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ನಿನ್ನೆ ಪಾರ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಹೋದೆ. ನಾನು ಮಾಡದಿರೋ ತಪ್ಪಿಗೆ ₹500 ಫೈನ್ ಕಟ್ಟಿ ಬಂದೆ ಪೊಲೀಸ್ನವ್ರಿಗೆ. ಇದು ಯಾಕಾಯಿತು ಏನು, ನಿಮಗೂ ಕೂಡ ಈ ಥರ ಆದರೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹುಷಾರಾಗಿರಬೇಕು ನೀವು ಬೈಕ್ ಟ್ಯಾಕ್ಸಿ ಮಾಡೋರು. ಅದಕ್ಕೋಸ್ಕರ ನಿಮಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆವರೆಗೂ ತಪ್ಪದೆ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಏನಾರು ಒಂದು ಹೊಸ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತೀವಿ. ಡೆಲಿವರಿ ಫೀಲ್ಡ್ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬರ್ಬೋದು, ಏನೇ ಒಂದು ಹೊಸ ವಿಚಾರಗಳು, ಒಳ್ಳೇದು ಕೆಟ್ಟದ್ದು ಯಾವುದಾದ್ರೂ ಕೂಡ ಪ್ರತಿದಿನ ಏನಾದ್ರು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀನಿ. ನಿಮಗೋಸ್ಕರ ವಿಡಿಯೋ ಮಾಡ್ತೀವಿ. ಪ್ಲೀಸ್ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಯಾರೆಲ್ಲ ಹೊಸ್ತಾ ಬರ್ತೀರೋ ನಮ್ಮ ಚಾನಲ್ ನೋಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ವಾಚ್ ಮಾಡಬೇಕು. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮಾರು ದಿನಗಳು ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಲಿಲ್ಲ. ಯಾವಾರು ಒಂದ್ಸಲ ಪಾರ್ಟ್ ಟೈಮ್ ಫ್ರೀ ಆಗಿದ್ರೆ ಮಾಡೋಣ ಅಂತ ಒಂದು ಟೈಮ್ ಹೋಗ್ತೀನಿ. ನಿನ್ನೆನೂ ಅಷ್ಟೇ, ಸುಮ್ಮನೆ ಪಾರ್ಟ್ ಟೈಮ್ ಮನೆ ಫ್ರೀ ಆಗಿದ್ದೆ, ಬೇಗ ಬಂದಿದ್ದೆ ಡ್ಯೂಟಿಯಿಂದ. ಮಾಡೋಣ ಅಂತ ಹೋದೆ. ಹಿಂಗೆ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋದೆ. ಕಸ್ಟಮರ್ಗೆ ಹೆಲ್ಮೆಟ್ ಕೊಟ್ಟಿದ್ದೀನಿ. ನಾನು ಫುಲ್ ಹೆಲ್ಮೆಟ್ ಯೂಸ್ ಮಾಡಿದ್ದೀನಿ, ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಟ್ಟೆ. ಕಸ್ಟಮರ್ ಏನು ಮಾಡಿದ್ದೀನಿ, ಹೆಲ್ಮೆಟ್ ಹಾಕೊಂಡಿದ್ದೆ ನಾನು ಕೊಟ್ಟಾಗ. ಲೊಕೇಶನ್ ಇನ್ನೊಂದು 300 ಮೀಟರ್ ಇದೆ ಅನ್ನೋ ಟೈಮಲ್ಲಿ ಏನು ಮಾಡಿದೆ, ತೆಗೆದುಬಿಟ್ಟು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಹೆಲ್ಮೆಟ್. ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಹಿಂದ್ಗಡೆಯಿಂದವ ಫೋಟೋ ತೆಗೆದು ಫೈನ್ ಹಾಕ್ಬಿಟ್ರು. ನಾನು ಮಿರರಲ್ಲಿ ನೋಡ್ತೀನಿ, ಏನು ಪೊಲೀಸರು ಫೋಟೋ ಹೊಡಿತಾ ಇರಲ್ಲ ಅಂತ ತಿರುಗಿ ನೋಡಿದ್ರೆ ಕಸ್ಟಮರ್ ಹೆಲ್ಮೆಟ್ ಹಾಕೊಂಡಿಲ್ಲ, ಹಿಂದ್ಗಡೆಯಿಂದ ಫೋಟೋ ಹೊಡೆದ್ಬಿಟ್ರು. ಕಸ್ಟಮರ್ ಕೇಳಿದೆ, ಏನಪ್ಪ ನಿನ್ಗೆ ಹೆಲ್ಮೆಟ್ ಕೊಟ್ಟರೆ ಏನು ಕಾಣಲ್ಲ, ಆ ಕಡೆ ಹಾಕಿಲ್ವಲ್ಲ. ಕಸ್ಟಮರ್ ಕೇಳಿದ್ರೆ ಹೆಲ್ಮೆಟ್ ಕೊಟ್ಟರೆ ಏನು ಕೈ ತೆಗೆದು ಕೈಯಲ್ಲಿ ಇಟ್ಕೊಂಡಿದೆಯಲ್ಲ ಅಂದರೆ ಹಿಂದಿವಲ್ಲ ಅವನು. ಇಲ್ಲ, ಲೊಕೇಶನ್ ಇಲ್ಲೇ 300 ಮೀಟರ್ ಬಂತಲ್ಲ, ಅದಕ್ಕೆ ಇವಾಗ ಜಸ್ಟ್ ರಿಮೂವ್ ಮಾಡಿದೆ. ಇವಾಗ ರಿಮೂವ್ ಮಾಡಿದೆ, ಪೊಲೀಸ್ನವ್ರು ಹಿಂದೆ ನೋಡಿ ಫೋಟೋ ಹೊಡ್ಬಿಟ್ಟು ಫೈನ್ ಹಾಕಿದ್ದಾರೆ. ಈಗ ಫೈನ್ ಯಾರು ಕಟ್ತಾರೆ ಅಂದರೆ, ನೈ ಭಯ್ಯ ಮೇ ಅಭಿ ತಕ್ಕ ಹೆಲ್ಮೆಟ್ ಡಾಲ್ ದಿಯಾ, ಅಭಿ ನಿಕಾಲ್ ದಿಯಾ ಅಂತಾನೆ. ಏನು ವಾದ ಮಾಡ್ತೀಯ ಅವ್ರ ಹತ್ರವ? ಈ ಥರ ನಾವು ಮಾಡದಿರೋ ತಪ್ಪಿಗೆ ನಿಜವಾಗ ನಮ್ಮ ಗಾಡಿಗೆ ₹500 ಫೈನ್ ಬಿದ್ದಿದೆ. ಅದು ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಫೋಟೋ ಹೊಡೆದ ನಾನು ನೋಡಿದ್ದೀನಿ ಮಿರರಲ್ಲಿ. ಬಟ್ ಯಾವಾಗ ಅಪ್ಡೇಟ್ ಆಗುತ್ತೆ, ಎಷ್ಟು ದಿವಸ ಆಗುತ್ತೆ ಗೊತ್ತಿಲ್ಲ. ಒಟ್ಟಲ್ಲಿ ₹500 ಫೈನ್ ಅಂತೂ ಕನ್ಫರ್ಮ್ ಬಿದ್ದೇ ಬೀಳುತ್ತೆ. ಅದಕ್ಕೋಸ್ಕರ ನಿಮಗೂ ಅಷ್ಟೇ, ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡ್ತಿರಲ್ಲ, ನೀವು ನಿಜವಾಗ್ಲೂ ಕಸ್ಟಮರ್ಗೆ ಹೆಲ್ಮೆಟ್ ಕೊಟ್ಟರೆ ಅವ್ರು ಹಾಕೊಂಡ್ರ ಇಲ್ಲೂ ಅಂತ ಸ್ವಲ್ಪ ಮಿರರಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಮಿರರ್ ರೋಡ್ ನೋಡೋಕೆ ಇಟ್ಕೊಂಡ್ರೆ ಒಂದು ಮಿರರ್ ಕಸ್ಟಮರ್ ಕಡೆ ತಿರುಗಿಸಿಟ್ಕೊಳ್ಳಿ. ಹಿಂದ್ಗಡೆ ಅವ್ರ ಕಸ್ಟಮರು ನೀವು ಕಾಣೋ ಥರ ಇರಬೇಕು. ಹೆಲ್ಮೆಟ್ ಹಾಕೊಂಡಿದ್ದಾರೆ ಇಲ್ವ ಅಥವಾ ನಿಮಗೂ ಕೂಡ ಗೊತ್ತಾಗುತ್ತೆ. ಕೆಲವೊಬ್ಬೊಬ್ರು ಏನು ಮಾಡ್ಬಿಡ್ತಾರೆ, ಈ ಬೇಸಿಗೆ ಬಿಸಿಲು ಜಾಸ್ತಿ, ಹೆಲ್ಮೆಟ್ ಹಾಕೊಂಡ್ರೆ ಸೆಕೆ ಮತ್ತು ಸ್ಮೆಲ್ ಬಂದಿರುತ್ತೆ. ಎಲ್ಲರೂ ಯೂಸ್ ಮಾಡಿರೋ ಹೆಲ್ಮೆಟ್ ಏನು ಮಾಡ್ಬಿಡ್ತಾರೆ, ಕೊಟ್ಟಾಗ ಹಾಕೊಂತಾರೆ. ಆಮೇಲೆ ನಾವು ಗಾಡಿ ಓಡಿಸ್ಬೇಕಾದ್ರೆ ತೆಗೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅವ್ರಿಗೇನು ಹೋಗ್ಬೇಕಾಗಿದೆ ಹೇಳಿ, ಫೈನ್ ಹಾಕಿದ್ರೆ ನಮ್ಮ ಗಾಡಿಗೆ ಫೈನ್ ಬೀಳುತ್ತೆ, ಅವ್ರಿಗೇನು ಬೀಳಲ್ಲ. ಮಾಡೋದು ₹1000-500, ಕೆಲವರು ಪಾರ್ಟ್ ಟೈಮ್ ಮಾಡೋರು ₹500 ಸಂಪಾದನೆ ಮಾಡಲ್ಲ. ಈ ಥರ ಏನಾದ್ರು ಬಂದುಬಿಟ್ರೆ ₹100 ಸಂಪಾದನೆ ಮಾಡಿ ನಾನು ₹500 ಫೈನ್ ಕಟ್ಟಿದ್ದೀನಿ. ಈ ಥರ ಆದಾಗ ಏನಾಗುತ್ತೆ ಹೇಳಿ, ಮಾಡಿದ್ದೆಲ್ಲ ಸುಮ್ಮನೆ ಯಾರ್ದೋ ಬಾಯಿ ಹಾಕ್ದಂಗೆ ಆಗುತ್ತೆ, ತಿಂದಂಗೆಲ್ಲ ಉಂಡಂಗೆಲ್ಲ. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಮಾಡೋರು ತುಂಬ ಹುಷಾರಾಗಿ ಮಾಡಬೇಕು. ನಾವು ಮಾಡದಿರೋ ತಪ್ಪಿಗೂ ಕೂಡ ಫೈನ್ ಕಟ್ಟಬೇಕಾಗುತ್ತೆ ಒಂದೊಂದ್ಸಲಿ. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಹೆಲ್ಮೆಟ್ ಹಾಕೊಂಡು ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋದ್ರೂ ಈ ಕಸ್ಟಮರ್ಗಳು ಮಾಡೋ ತಪ್ಪಿಗೆ ಫೈನ್ ಕಟ್ಟಂಗೆ ಆಯ್ತು ನಿನ್ನೆ. ಅದಕ್ಕೋಸ್ಕರ ನೀವು ಅಷ್ಟೇ, ಪ್ರತಿಯೊಬ್ಬರು ಕಸ್ಟಮರು ಎಲ್ಲರೂ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡಾಗ, ಎಲ್ಲರೂ ಪೊಲೀಸ್ ಮುಂದೆ ಇದ್ದಾರೆ ಅಂದಾಗ ಚೆಕ್ ಮಾಡಿ ಕಾಣಿಸುತ್ತೆ ನಿಮಗೆ. ಎಲ್ಲರೂ ಮುಂದೆ ಪೊಲೀಸ್ ಹಿಡಿತಾ ಇರ್ತಾರಲ್ಲ, ಅಂಥ ಟೈಮಲ್ಲಿ ಹಿಂದ್ಗಡೆ ಕಸ್ಟಮರ್ ಹೆಲ್ಮೆಟ್ ಹಾಕಿದ್ರೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವಾಗ ಕಸ್ಟಮರ್ ನೋಡ್ಕೊಂಡು ಹೇಳ್ತಾರೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಯಾಕೆಂದರೆ ಕೆಲವರು ಹಾಕ್ಕೊಂತಾರೆ, ಸೆಕೆ ಆದಾಗ ತೆಗೆದು ಕೈಲಿ ಇಟ್ಕೊಂತಾರೆ. ಇದೇ ಸಮಸ್ಯೆ ಸುಮಾರು ಜನಕ್ಕೆ ಫೈನ್ ಈ ಥರ ಬಿದ್ದೇ ಬೀಳುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ. ಈ ಕಸ್ಟಮರ್ಗಳು ಹಾಕೊಳ್ಳಲ್ಲ ಫುಲ್ ಹೆಲ್ಮೆಟ್ಟು. ಕ್ಯಾಪ್ ಹೆಲ್ಮೆಟ್ ಕೊಟ್ರೆ ಹಾಕೊಂಡ್ಬಿಡ್ತಾರೆ, ಪರವಾಗಿಲ್ಲ, ಸ್ವಲ್ಪ ತಲೆ ಮೇಲೆ ಕೂತಿರುತ್ತೆ. ಆ ಕ್ಯಾಪ್ ಹೆಲ್ಮೆಟ್ ಹಾಕೊಂಡಾಗ ಏನಾಗುತ್ತೆ ಗೊತ್ತಾ, ಸ್ಪೀಡಾಗಿ ಹೋಗ್ಬೇಕಾದ್ರೆ ಗಾಳಿ ಬಂದರೆ ಆರ್ಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ಯಾವುದೋ ವೆಹಿಕಲ್ ಅದ್ರ ಮೇಲೆ ಹತ್ಕೊಂಡು ಹೆಲ್ಮೆಟ್ ಹೊಡೆದೋಗುತ್ತೆ. ಅಲ್ಲೂ ವೇಸ್ಟೇನೆ. ಸುಮಾರು ಜನ ಅಷ್ಟೇ, ಕ್ಯಾಪ್ ಹೆಲ್ಮೆಟ್ ಕೊಟ್ಟಾಗ ಲಾಕ್ ಮಾಡ್ಕೊಳಲ್ಲ ಹೆಲ್ಮೆಟ್ಗೆ, ಹಂಗೆ ಸುಮ್ಮನೆ ತಲೆ ಮೇಲೆ ಸಿಗಿಸ್ಕೊಂಡು ಕೂತ್ಕೊಂತಾರೆ. ಈ ಥರ ಪ್ರಾಬ್ಲಮ್. ಫುಲ್ ಹೆಲ್ಮೆಟ್ ಕೊಟ್ಟರೆ ಹಾಕೊಳಲ್ಲ, ಕೈಲಿ ಇಟ್ಕೊಂಡು ಕೂತ್ಕೊಂತಾರೆ. ಈ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಒಂದಲ್ಲ ಒಂದು ರೀತಿ ತಲೆನೋವೇನೆ ಈ ಕಸ್ಟಮರ್ಗಳಿಂದವ. ಇವ್ರು ಮಾಡೋ ತಪ್ಪಿಗೆ ಫೈನ್ ನಾವು ಕಟ್ಟಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋಲ್ಲ ಈ ಒಂದು ಹೊಸ ವಿಚಾರ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಸ್ಟಮರ್ನ ನೀವು ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಕಂಪಲ್ಸರಿ ನೋಡ್ಕೊಂಡೇ ಇರಬೇಕು. ಈಗ ಅವರೇ ಸ್ವಂತ ಹೆಲ್ಮೆಟ್ ತಂದರೆ ಟೆನ್ಷನ್ನೇ ಇಲ್ಲ. ಸುಮಾರು ಜನ ತೊಗೊಂಬರ್ತಾರೆ, ಯಾಕೆಂದರೆ ಇನ್ನೊಬ್ರು ಯೂಸ್ ಮಾಡಿರೋ ಹೆಲ್ಮೆಟ್ ಹಾಕೊಂಡ್ರೆ ಏರ್ ಫಾಲ್ಸ್ ಆಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಮಾಡ್ತಾರೆ, ಸುಮಾರು ಜನ ರೆಗ್ಯುಲರ್ ಓಡಾಡೋರು ಅವರೇ ಹೆಲ್ಮೆಟ್ ತಗೊಂಬಂದ್ಬಿಡ್ತಾರೆ. ಅವ್ರ ಟೆನ್ಷನ್ ಇಲ್ಲ. ನಮಗೆ ಅವ್ರ ಗಾಡಿಗೆ ಹತ್ತು ಕುದುರೆಗೆ ಹಾಕೊಂಡ್ರೆ ಡ್ರಾಪ್ ಲೊಕೇಶನ್ ತೆಗಿಯೋದು ಅವರು. ಈ ಥರ ಇದ್ದರೆ ಏನು ಟೆನ್ಷನ್ ಇಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಈ ಯಾವತ್ತಾರು ಒಂದೊಂದು ದಿವಸ ಅಲ್ಲಿ ಇಲ್ಲಿ ಹೋಗೋರು ಬರ್ತಾರಲ್ಲ, ಹಂಗೇನು ಹೆಲ್ಮೆಟ್ ಹಾಕೊಂಡಂಗೆ ಇಂಥರಂತೂ ಹೆಲ್ಮೆಟ್ಟೇ ಹಾಕೋಲ್ಲ. ಅದರಲ್ಲೂ ಕೆಲವರು ಸ್ಟೈಲ್ಗೆ ಶೋಕಿ ಮಾಡೋರು ಬರ್ತಾರೆ. ಕೆಲವರು ಅಯ್ಯೋ ತಲೆ ಕೂದಲು ಎಲ್ಲಿ ಗಾಳಿಗೆ ಇದಾಗುತ್ತೋ, ಸ್ವಲ್ಪ ಏರ್ ಫಾಲ್ಸ್ ಎಲ್ಲ ಆಗ್ಬಿಡುತ್ತೋ, ಹೆಲ್ಮೆಟ್ ಹಾಕೊಂಡ್ರೆ ಏನಾರು ಕೊಟ್ಟರು ಹಾಕೊಳಲ್ಲ ಅವರು. ಸುಮ್ಮನೆ ಕೈ ಹಿಡ್ಕೊಂಡು ನಡಿ ಗುರು, ಇದು ನಮ್ಮ ಏರಿಯಾನೇ, ಯಾವ ಪೊಲೀಸ್ ಇರಲ್ಲ, ನಾವು ಇಲ್ಲೇ ಓಡಾಡ್ತಾ ಇರ್ತೀವಿ, ನೋಡಿರ್ತೀವಲ್ಲವ, ನನ್ನ ಹಿಡಿ ಶಾರ್ಟ್ ಕಟ್ಟ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ನಮಗೆ ಆವಾಜ್ ಆಗ್ತಾರೆ ಕೆಲವೊಬ್ಬರು ಕಸ್ಟಮರ್ಗಳು. ಸುಮಾರು ಜನ ಇರ್ತಾರೆ ಲೋಕಲ್ ಕಸ್ಟಮರ್ಗಳು, ಅವರು ಹೆಲ್ಮೆಟ್ ಕೊಟ್ಟರು ಹಾಕಲ್ಲ, ಬೇಡ ನಡಿ ಗುರು ಹೆಲ್ಮೆಟು, ಯಾವ ಪೊಲೀಸ್ ಇರಲ್ಲ ಇಲ್ಲಿ ಅಂತವ ಬರ್ತಾರೆ. ಅಲ್ಲಿ ಎಲ್ಲರೂ ಯಾವ ಜಾಗದಲ್ಲಿ ಪೊಲೀಸರು ನಿಂತ್ಕೊಂತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ಎಲ್ಲ ಗ್ರೇಟರ್ ಬೆಂಗಳೂರು ಎಲ್ಲ ಕಡೆ ಆಗೋಯ್ತು ಅಂದ್ರೆ, ಈ ಗ್ರಾಮಾಂತರ ಎಲ್ಲ ಇಲ್ಲ, ಹೊರಗಡೆನೂ ಕೂಡ ಇವಾಗ RTO ಪೊಲೀಸ್ನವ್ರು ಎಲ್ಲಿ ಬೇಕಲ್ಲಿ ನಿಂತಿರ್ತಾರೆ ರೋಡ್, ಸಣ್ಣ ಸಣ್ಣ ರೋಡ್ ಗಲ್ಲಿಗಳಲ್ಲಿ. ಆ ಥರ ಆದಾಗ ಏನಾಗುತ್ತೆ, ಹಿಡಿದ್ರಾಗ ಫೈನ್ ನಮಗೆ ಕಟ್ತಾರೆ. ಕೆಲವ್ರು ಹಿಡಿಯಲ್ಲ, ಡಬಲ್ ಸ್ಟಾರ್ ತ್ರಿಬಲ್ ಸ್ಟಾರ್ ಇದ್ರೆ ಹಿಡಿತಾರೆ. ಯಾರೆಲ್ಲ ಸಿಂಗಲ್
ಪೊಲೀಸರು ಇದ್ರೆ ಮಾಡ್ತಾರೆ, ಫೋಟೋ ಹೊಡಿತಾರೆ, ಕೇಸ್ ಹಾಕ್ತಾರೆ ಆನ್ಲೈನಲ್ಲಿ. ಅವಾಗ ಏನು ಮಾಡೋಕ್ಕಾಗತ್ತೆ? ನೀವು ಕಸ್ಟಮರ್ ಹತ್ರ ಗಲಾಟೆ ಮಾಡೋಕ್ಕಾಗತ್ತಾ? ಅವ್ರ ಲೋಕಲ್ ಅವ್ರ ಹತ್ರನ ಇಲ್ಲ ಕೊಡಿ 500 ರೂಪಾಯಿ ಅಂತ ಕೇಳೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ತಗ್ಲಾಕೋಬಾರ್ದಂದ್ರೆ ನೀವು ನೋಡಿ ಕಸ್ಟಮರ್ನ ಹತ್ತಿಸ್ಕೋಬೇಕು. ಹೆಲ್ಮೆಟ್ ಹಾಕೊಂತಾರೆ ಇದ್ರೆ ಮಾತ್ರ ಹತ್ತಿಸ್ಕೊಳ್ಳಿ. ಇಲ್ಲ ಹೆಲ್ಮೆಟ್ ಎಲ್ಲ ಹಾಕಲ್ಲ ಇಲ್ಲಪ್ಪ ಅಂದರೆ ಬೇಡ. 50 ರೂಪಾಯಿ 30 ರೂಪಾಯಿ ನಿಮ್ಗೆ ರೈಡರ್ ಲಾಸ್ ಆದ್ರೆ ಪರವಾಗಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ರೈಡ್. ಸುಮ್ಮನೆ ಅನ್ಯಾಯ ಆಗೋನು 50 ರೂಪಾಯಿ ಸಂಪಾದನೆ ಮಾಡೋಕ್ಕೋಸ್ಕರ 500 ರೂಪಾಯಿ ಫೈನ್ ಕಟ್ಟಿ ದಿನವೆಲ್ಲ ದುಡ್ದಿದ್ದು ಲಾಸ್ ಮಾಡ್ಕೊಳಕ್ಕಾಗಲ್ಲ ಇಂಥ ಕಸ್ಟಮರ್ಗಳಿಂದವ. ಆ ಥರ ಪರಿಸ್ಥಿತಿ ನೆನ್ನೆ ನಮಗೂ ಕೂಡ ಆಯಿತು. ಅದಕ್ಕೋಸ್ಕರ ನಿಮಗೊಂದು ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು. ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಿರಲ್ಲ ಸ್ವಲ್ಪ ಹುಷಾರಾಗೆ ಮಾಡಬೇಕು. ಸುಮ್ಮನೆ ಇಷ್ಟು ದಿವಸ ಒಂಥರ ಪ್ರಾಬ್ಲಮ್ ಇತ್ತು, ಏನು ಪೊಲೀಸರು ಹಿಡಿತಾರೆ, ಆ ಪರ್ಮಿಷನ್ ಇಲ್ಲ, ಆಟೋದವ್ರು ಕಿರಿಕ್ ಮಾಡ್ತಾರೆ, ಹಂಗೆ ಹೆಂಗೆ ಅಂತ. ಈಗ ಇದೊಂದು ಹೊಸ ಪ್ರಾಬ್ಲಮ್, ಕಸ್ಟಮರ್ಗಳು ಹೆಲ್ಮೆಟ್ ಹಾಕೊಳಲ್ಲ ಅಂತವ. ಸುಮಾರು ಆಗುತ್ತೆ ಇದು, ನಮಗೆ ಅಂತ ನನಗೆ ಆಗಿದ್ದಕ್ಕೆ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಸುಮಾರು ಜನಕ್ಕೆ ಇದೇ ಥರ ಪ್ರಾಬ್ಲಮ್ ಆಗಿದೆ. ಕೆಲವರು ಹೇಳ್ತಾರೆ, ಕೆಲವರು ಹೇಳ್ಕೊಳಲ್ಲ, ಕೆಲವ್ರಿಗೆ ಗೊತ್ತೂ ಇರಲ್ಲ. ಯಾಕೆಂದರೆ ಕೆಲವರು ಮುಂದೆ ನೋಡ್ಕೊಂಡು ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ. ಈಗ ಗಾಡಿ ಓಡಿಸ್ಬೇಕಾದ್ರೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ತೀವಿ, ಹಿಂದೆ ಪದೇ ಪದೇ ಕಸ್ಟಮರ್ನ ತಿರುಗಿ ನೋಡೋಕ್ಕಾಗತ್ತಾ? ನೀನು ಹೆಲ್ಮೆಟ್ ಹಾಕೊಂಡಿದ್ದಿ ಇಲ್ವ ಅಂತನಾ ಹೇಳಿ. ಮುಂದೆ ಮೇಲೆ ಆಕ್ಸಿಡೆಂಟ್ ಆದ್ರೆ ಏನು ಮಾಡೋಕ್ಕಾಗತ್ತೇಳಿ? ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ಹಿಂದೆಗಡೆ ತೆಗೆದು ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಯಾರೋ ಪೊಲೀಸು ಕೇಸ್ ಹಾಕಿದ್ರು ಏನು ಗೊತ್ತಾಗುತ್ತೆ ರೈಡರ್ಗೆ? ಆಮೇಲೆ ಎಷ್ಟೋ ದಿನ ಅದು ಗಾಡೀಲಿ ಕೇಸ್ ಅಪ್ಡೇಟ್ ಆದ್ಮೇಲೆ ಗೊತ್ತಾಗುತ್ತೆ, ಇದೆಲ್ಲಿಂದ ಫೈನ್ ಬಿತ್ತು, ಹೆಂಗೆ ಬಿತ್ತು ಅಂತ ಆಮೇಲೆ ಯೋಚನೆ ಮಾಡ್ತಾರೆ ಅವರು. ಅದಕ್ಕೋಸ್ಕರ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಮಾಡೋರು ಕೇರ್ಫುಲ್ಲಾಗಿ ಇರಲೇಬೇಕು. ಬೇರೆ ಕಮರ್ಷಿಯಲ್ ಅಂದ್ರೆ ಪರವಾಗಿಲ್ಲ, ಪೋರ್ಟರು, ರಾಪಿಡೋ, ಇದು ಅಂಕಲ್ ಇವೆಲ್ಲ ಪಾರ್ಸಲ್ ಡೆಲಿವರಿ ಮಾಡ್ತಾರಲ್ಲ, ಅವ್ರ ಟೆನ್ಷನ್ ಇಲ್ಲ. ಸಿಂಗಲ್ ಪ್ಯಾಸೆಂಜರ್ ಅವರೇ ಹೋಗ್ತಾ ಇರ್ತಾರೆ, ಹೆಲ್ಮೆಟ್ ಹಾಕೊಂಡಿರ್ತಾರೆ, ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಂಡು. ಬಟ್ ಬೈಕ್ ಟ್ಯಾಕ್ಸಿ ಮಾಡೋರು ಮಾತ್ರ ಸುಮಾರು ಹುಷಾರಾಗಿ ಕೆಲಸ ಮಾಡಲೇಬೇಕಾಗುತ್ತೆ. ಇಂಥವ್ರಿಂದ ತುಂಬ ಪ್ರಾಬ್ಲಮ್ಮು. ಮುಂಚೆ ಎಲ್ಲ ಹೆಲ್ಮೆಟ್ ಹಾಕ್ಬೇಕಾರೆ ರಾಪಿಡೋ ಕಂಪ್ನಿ ಅವನು ಕ್ಯಾಪ್ಗಳು ಕೊಡೋನು, ಒಂದೊಂದು ಬಂಡಲ್ ಪೇಪರ್ ಥರ ಕ್ಯಾಪ್ ತಲೆಗೆ ಹಾಕೊಂಬಿಟ್ಟು ಫಸ್ಟ್ ಅದ್ರ ಮೇಲೆ ಹೆಲ್ಮೆಟ್ ಹಾಕೊಂಡ್ರು. ಈ ಥರ ನಾವು ಡ್ಯೂಟಿ ಮಾಡ್ಬೇಕಾರೆ ಫುಲ್ ಬಂಡ್ಲು 100 ಪೀಸ್ 200 ಪೀಸ್ ಈ ಥರ ಕೊಡ್ತಾ ಇದ್ದ. ವಾರಕ್ಕೊಂದ್ಸಲ ಹೋಗಿ ನಾವು ಆಫೀಸಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದ. ಬಟ್ ಇವಾಗೆಲ್ಲ ಅದೂ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡೋದು ಏನೋ ಗೊತ್ತಿಲ್ಲ. ಅದು ಕೊಟ್ಟರೆ ಕಸ್ಟಮರ್ ಹೆಲ್ಮೆಟ್ ಹಾಕ್ಕೊಂತಾರೆ. ಯಾಕೆಂದರೆ ಅದು ಹಾಕ್ಬಿಟ್ಟು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಯಾವುದೇ ಥರ ಅವ್ರಿಗೂ ಏರ್ ಫಾಲ್ಸ್ ಆಗಲ್ಲ, ಸ್ಮೆಲ್ ಆಗಲ್ಲ, ಏನು ಬರಲ್ಲ. ಈ ರೆಸ್ಟೋರೆಂಟ್ಗಳಿಗೆಲ್ಲ ಹಾಕ್ಕೊಂತಾರಲ್ಲ, ಅಡುಗೆ ಮಾಡ್ಬೇಕಾದ್ರೆ ಕ್ಯಾಂಟೀನಲ್ಲೆಲ್ಲ ಕಿಚನಲ್ಲಿ ತಲೆ ಕೂದಲು ಫುಡ್ಗಳಿಗೆ ಬೀಳಬಾರ್ದು ಅಂತ ಕ್ಯಾಪ್ ಹಾಕ್ತಾರಲ್ಲ, ಆ ಥರ ಕ್ಯಾಪು ರಾಪಿಡೋ ಕಂಪ್ನಿಯವ್ನು ಕೊಡೋನು ಮುಂಚೆ. ಅವು ಕೊಟ್ಟರೆ ನಿಜವಾಗ್ಲೂ ಸೇಫ್ಟಿ. ಇವಾಗಲೂ ಅವ್ರು ರೂಲ್ಸ್ ಫಾಲೋ ಮಾಡ್ಬೇಕು ಅವ್ನು ಕಂಪ್ನಿಯವನು. ಆ ಥರ ಒಂದು ಹೆಲ್ಮೆಟ್ ಕೊಟ್ಟು ಒಂದು ಕಸ್ಟಮರ್ ಕೊಟ್ಬಿಟ್ರೆ ಯೂಸ್ ಅಂಡ್ ಥ್ರೋ, ಅದು ಅವರು ಡ್ರಾಪ್ ಲೊಕೇಶನ್ ಹೋದ ತಕ್ಷಣ ತೆಗೆದು ಬಿಸಾಟ್ಬಿಟ್ಟು ಹೆಲ್ಮೆಟ್ ನಮಗೆ ಕೊಟ್ಟು ಹೋಗ್ತಾ ಇರ್ತಾರೆ. ಆ ಥರ ಇದ್ದಾಗ ಎಲ್ಲರೂ ಯೂಸ್ ಮಾಡ್ತಾರೆ ಹೆಲ್ಮೆಟ್. ಯಾಕೆಂದರೆ ಏರ್ ಫಾಲ್ಸ್ ಏನಾಗಲ್ಲ, ಸ್ಮೆಲ್ ಬರಲ್ಲವಲ್ಲ, ಆ ಥರ ಇರೋದ್ರಿಂದ ಎಲ್ಲರೂ ಯೂಸ್ ಮಾಡ್ತಾರೆ. ಅವಾಗ ಒಂಥರ ಚೆನ್ನಾಗಿರುತ್ತೆ ಅದು. ಬಟ್ ಇವಾಗ ಏನಾಗಿದೆ ಅಂದರೆ 108 ಜನ ಹಾಕಿರೋ ಹೆಲ್ಮೆಟು ಈ ಶೆಕಿಗೂ ಅದಕ್ಕೂ ಬೆವತು ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ನಮ್ಮ ಹೆಲ್ಮೆಟ್ ನಾವೇ ಹಾಕೊಳಕ್ಕೆ ಒಂಥರ ಅಸಹ್ಯ ಅನಿಸುತ್ತೆ, ಮುಜುಗರ ಆಗುತ್ತೆ, ಅಷ್ಟು ಸ್ಮೆಲ್ ಆಗಿರುತ್ತೆ ಆಗಲಲ್ಲ. ಬಟ್ ವಿಧಿ ಇಲ್ಲ, ಹಾಕ್ಲೇಬೇಕು. ಈ ಟ್ರಾಫಿಕಲ್ಲಿ ಪೊಲೀಸರು ಫೈನ್ ಹಾಕ್ತಾರೆ, ಶೆಕೆ ಅಂತ ಹೆಲ್ಮೆಟ್ ತೆಗೆದಿಡೋಕ್ಕೂ ಆಗಲ್ಲ. ಹಂಗಾಗಿ ಇನ್ನು ಯಾರೋ ಹಾಕಿರೋ 108 ಜನ ಹಾಕಿರೋ ಹೆಲ್ಮೆಟ್ ಕಸ್ಟಮರ್ಗಳು ಹಾಕೋಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಮುಜುಗರ ಆಗುತ್ತೆ, ಹಾಕೊಳಕ್ಕೆ ಬೇಜಾರ. ಇಂಥ ಟೈಮಲ್ಲಿ ತೆಗೆದು ಕೈಯಲ್ಲಿ ಇಟ್ಕೊಂಡಾಗ ಫೈನ್ ಬೀಳುತ್ತೆ. ಅದಕ್ಕೋಸ್ಕರ ನಾವು ಒಂದು ಕಡೆಯಿಂದ ಒಂದು ರಿಕ್ವೆಸ್ಟ್ ಕಸ್ಟಮರ್ಗಳಿಗೆ, ರೆಗ್ಯುಲರ್ ನೀವು ಓಡಾಡ್ತೀರಾ, ರೆಗ್ಯುಲರಾಗಿ ಒಂದೆರಡು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರ್ತೀರಾ, ಆಫೀಸ್ಗೆ ಆಗಿರ್ಬೋದು, ಎಲ್ಲರೂ ಆಗಿರೋದು, ನಿಮ್ಮದೇ ಆದ ಸ್ವಂತ ಹೆಲ್ಮೆಟ್ ಯೂಸ್ ಮಾಡಿ. ಬೇರೆಯವ್ರು ಹಾಕಿರೋ ಹೆಲ್ಮೆಟ್ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮದೇ ಆದ ಹೆಲ್ಮೆಟ್ ಸ್ವಂತ ಯೂಸ್ ಮಾಡಿ. ಸೊ ಆ ಪ್ರಾಬ್ಲಮೇ ಇರಲ್ಲ, ಎಲ್ರಿಗೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಬಟ್ ಯಾರೋ ಒಬ್ಬೊಬ್ರು ಮಾಡ್ತಕ್ಕಂಥ ಮಿಸ್ಟೇಕಿಗೆ ಸುಮ್ಮನೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡಬೇಡಿ. ಅವ್ರು ಮಾಡೋದ 500-1000 ರೂಪಾಯಿ ಸಂಪಾದನೆ. ಸುಮ್ಮನೆ ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕಿಂದವ ಅವರು 1000 ರೂಪಾಯಿ 500 ರೂಪಾಯಿ ಪೊಲೀಸರಿಗೆ ಫೈನ್ ಕಟ್ಟಬೇಕಾಗತ್ತೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡ್ತೀರಾ, ಈ ಒಂದು ವಿಚಾರನ ಗಮನದಲ್ಲಿ ಇಟ್ಟುಕೊಂಡು ಕಸ್ಟಮರ್ಗಳಿಗೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ. ವಾರ್ನಿಂಗ್ ಬೇಡ, ರಿಕ್ವೆಸ್ಟ್ ಮಾಡಿ. ಯಾಕೆಂದ್ರೆ ನಾವು ಅವರು ಆರ್ಡರ್ ಮಾಡಿದರೆ ನಮಗೆ ಬರೋದು, ಕಸ್ಟಮರೇ ದೇವರು ಅಂತಾರಲ್ಲ, ಹಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಖಂಡಿತ ಹಾಕ್ಕೊಂತಾರೆ. ಡ್ರಾಪ್ ಲೊಕೇಶನ್ಗೆ ಮುಂಚೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ಮುಂಚೆನೇ ಕೆಲವರು ಅಡ್ವಾನ್ಸ್ ತೆಗೆದುಬಿಡ್ತಾರೆ ಹೆಲ್ಮೆಟ್, ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಇದ್ದಂಗೆ. ಅಲ್ಲೆಲ್ಲರೂ ಪೊಲೀಸ್ ಇದ್ರೂ ಪ್ರಾಬ್ಲಮ್. ಆ ಥರ ಇದ್ದಾಗ ಸ್ವಲ್ಪ ಚೆಕ್ ಮಾಡ್ಕೊಂಡು ಕಸ್ಟಮರ್ನ ನೀವು ಗಾಡಿ ಡ್ರೈವ್ ಮಾಡೋದ್ರಿಂದ ಫೈನ್ ಬೀಳ್ತಕ್ಕಂಥ ಸಾಧ್ಯತೆ ಕಮ್ಮಿ ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.